Hey, ಎಲ್ರಿಗೂ ನಮಸ್ಕಾರಗಳು and hardly welcome back to Yoshida Vlogger. ಸೊ ಇವತ್ತು ನಾವು ಒಂದು ಹೊಸ ಸೀಸನ್ನ ಶುಭಾರಂಭದಲ್ಲಿದ್ದೀವಿ. ಅದೇನಂತ ಕೇಳಿದರೆ ಕಾಫಿ ತೋಟ ಅಪ್ಡೇಟ್ಸ್. ಸೊ ಕಾಫಿ ತೋಟದಲ್ಲೇ ಈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದರ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು ಗೊಬ್ಬರ ಹಾಕಲಿಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಗೊಬ್ಬರದಲ್ಲೇ ರಂಗೋಲಿ ಬಿಡಿಸ್ತಾ ಇದ್ದಾರೆ. ನಾಲ್ಕು ಗೊಬ್ಬರಗಳ ಮಿಶ್ರಣ. ಗಿಡ ಸ್ವಲ್ಪ ಸಣ್ಣದಾಗಿದ್ದರಿಂದ ಎಲ್ಲದಕ್ಕೂ ಒಂದೊಂದು ಹಿಡಿಯಷ್ಟು ಗೊಬ್ಬರ ಹಾಕ್ತಿದ್ದಾರೆ. ಸರ್ ನೋಡ್ತಾ ಇದ್ದೀರಾ, ಇದೆ ಪೆಪ್ಪರ್ ಇನಿಷಿಯಲ್ ಸ್ಟೇಜ್. ಸೊ ಇದೇನು ಇವಾಗ ಈ ಸ್ಟೇಜಲ್ಲಿದೆ. ಜಾನ್ವರಿ ಆ ಟೈಮಲ್ಲೆಲ್ಲ ಇದರಲ್ಲಿ ಫುಲ್ಲಾಗಿ ಪೆಪ್ಪರೆಲ್ಲ ಆಗಿರುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಪ್ಲಕ್ ಮಾಡಿಬಿಟ್ಟು ಒಣಗಿಸಿ ಫ್ಯಾಕ್ಟ್ರಿಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದೇ ಥರ ಮನೆ ಉಪಯೋಗಗಳಿಗೂ ನೀವೇನು ಪ್ಯಾಕಾಗಿ ನಿಮಗೆ ಬರ್ತಾ ಇರುವಂಥ ಪೆಪ್ಪರ್ ಈ ಥರ ತೋಟಗಳಿಂದ ಆಗಿಯೇ ಬರೋದು. ಸೊ ಇದು ಆ್ಯಕ್ಚುಲಿ ಫುಲ್ ಒಂದು ಕಾಫಿ ಗಿಡ. ಆ ಗಿಡಕ್ಕೆ ಕರೆಕ್ಟಾಗಿ ಹಬ್ಕೊಂಡಿರೋ ಒಳ್ಳೆ ಮೆಣಸಿನ ಬಳ್ಳಿ. ಸೊ ದಿಸ್ ಇಸ್ ಪೆಪ್ಪರ್ ಬೈ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಕಾಫಿ ತೋಟದೊಳಗಡೆ ಬಾಳೆ ಮರಗಳು ಅಥವಾ ಬಾಳೆ ಗಿಡಗಳು ಅಂತ ಹೇಳ್ಬೋದು. ಅದೇ ಥರ ಅದ್ರ ಮಧ್ಯದಲ್ಲಿ ಈ ಥರ ಒಳ್ಳೆ ಮೆಣಸು, ಅದೇ ಥರ ಅಡಿಕೆಗಳು ಈ ಥರ ಎಲ್ಲ ಬೆಳೀತಾರೆ. ಸೊ ಇದು ಇವಾಗಷ್ಟೇ ಗೊಬ್ಬರ ಹಾಕ್ಬಿಟ್ಟು ಹೋಗಿರೋದು. ಸೊ ಕಾಫಿ ಬ್ಲಾಸಮ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಸ್ಮೆಲ್ಲಾಗಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಮರದಲ್ಲಿ ಪೋಸ್ ಕೊಟ್ಕೊಂಡು ನಿಂತಿರೋದು ನಮ್ಮ ಅಚ್ಚುಮೆಚ್ಚಿನ ಅಮ್ಮಿಣಿ ಅಂತ ಹೆಸರಿಟ್ಕೊಂಡು ತಿರುಗಾಡ್ತಿರೋಂಥ ಅಜ್ಜಿ. ಸೊ ಇವಾಗೇನು ತೋಟದಲ್ಲಿ ಪ್ರೋಸೆಸ್ ನಡೀತಾ ಇದೆ. ಇವಾಗಲೂ ಇವರಿಗೆ ಹೆಚ್ಚಿನಂಶ 69-70 ವರ್ಷ ಪ್ರಾಯ ಇದೆ. ಇದ್ದರೂ ಕೂಡ ಇವಾಗಲೂ ಆರೋಗ್ಯವಂತಾಗಿ ಕೆಲಸ ಮಾಡ್ತಾರೆ. ಅವಾಗವಾಗ ಹುಚ್ಚಿಡಿಯುತ್ತೆ. ಮತ್ತು ಇವರ ಆರೋಗ್ಯದ ರಹಸ್ಯ ಏನಂತ ಹೇಳಿದರೆ, ಸಂಜೆ ಆದರೆ ಸಾಕು ಒಂದು 90 OC. ನಿಜವಾಗ್ಲೂ ಹೇಳ್ತೀನಿ, ಈ ವಯಸ್ಸಲ್ಲೂ ಈ ಥರ ಕೆಲಸ ಮಾಡಿಕೊಂಡು ಇದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯನೇ ಬಿಡಿ. ಕಾಫಿ ತೋಟದೊಳಗಡೆನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟಿದ್ದೀವಿ. ಸೊ ಸಪೋರ್ಟ್ ಆ್ಯಂಡ್ ಬಿ ಅಪ್ಡೇಟೆಡ್ ವಿತ್ ಯೋಶಿದ ಬ್ಲಾಗರ್. ಥ್ಯಾಂಕ್ ಯು ಸೋ ಮಚ್.